ಸೊ ಫ್ರೆಂಡ್ಸ್, ನೀವೇನಾದರೂ ಡಿಫ್ರೆಂಟಾಗಿ ಚಕ್ಲಿ ಮಾಡಬೇಕು ಅನ್ಕೋತಾ ಇದ್ದೀರಾ? ಈ ರೀತಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಆಲೂಗೆಡ್ಡೆಯಿಂದ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಷ್ಟು ಚೆನ್ನಾಗಿ ಬಂದಿದೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ಬೇಯಿಸಿರುವ ಆಲೂಗೆಡ್ಡೆ, ಉಪ್ಪು, ಜೀರಿಗೆ, ಎಳ್ಳು, 1 ಕಪ್ ಕಡಲೆ ಪುಡಿ ಮಾಡ್ಕೊಂಡಿರೋ ಅಂಥದ್ದು, 2 ಕಪ್ ಅಕ್ಕಿ ಹಸಿಟ್ಟು, ಅರಿಶಿಣ, ಅಚ್ಕಾರದ ಪುಡಿ ಇಷ್ಟು ಬೇಕು. ಈಗ ಫಸ್ಟು ಬೇಯಿಸ್ಕೊಂಡಿರೋ ಆಲೂಗೆಡ್ಡೆನ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಆಗಿದೆ. 1 ಬೌಲ್ಗೆ ಅಕ್ಕಿ ಹಸಿಟ್ಟು 2 ಕಪ್ಪು, ಜೀರಿಗೆ, ಮೆಣಸು, ಉಪ್ಪು, ಅಚ್ಕಾರದ ಪುಡಿ, ಕಡಲೆ ಹಸಿಟ್ಟು, ಕಡಲೆ ಪುಡಿ ಮಾಡ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಮತ್ತು ಆಲೂಗೆಡ್ಡೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಕಲಿಸ್ಕೋಬೇಕು. ನಿಮಗೇನಾದರೂ ಹಿಟ್ಟು ಗಟ್ಟಿ ಅನಿಸಿದರೆ ಆಲೂಗೆಡ್ಡೆ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಕಲಿಸ್ಕೋಬೇಕು. ಎಕ್ಸ್ಟ್ರಾ ನೀರು ಹಾಕೋಬೇಡಿ. ಲಾಸ್ಟಿಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚಕ್ಲಿ ಹೋಳಿಗೆ ಎಣ್ಣೆ ಹಾಕ್ಕೊಂಡು ನೋಡಿ, ಈಗ ಮಿಗ್ದಿರೋ ಅಂಥ ಹಿಟ್ಟನ್ನ ಅದಕ್ಕೆ ಹಾಕಿ ರೆಡಿಯಾಗಿದೆ ಅಂತ ಇದನ್ನು ಒಂದೊಂದೇ ಎತ್ತಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಲ್ಲಿಟ್ಟು ಅದಕ್ಕೆ ಒಂದೊಂದೇ ಎತ್ತಿ ಅದರೊಳಗೆ ಹಾಕಿ. ಈಗ ನೋಡಿ, ಒಂಚೂರು ಒಡೆಯಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಸಲ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಸ್ನ್ಯಾಕ್ಸ್ಗೆ ಹಾಕೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಖುಷಿಯಿಂದ ತಿಂತವೆ. ಒಂದು ಸಲ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿ ಬರುತ್ತೆ, ಒಡ್ಕೊಳ್ಳಲ್ಲ, ಏನೂ ಇಲ್ಲ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ, ಎಷ್ಟು ಚೆನ್ನಾಗಿ ಎತ್ತಾ ಇದ್ದೀನಿ ನಾನು ಅಲ್ಲೇಲಿಂದ. ನೀವೊಂದು ಸಲ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತಂದರೆ, ನೀವೇ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ. ನಾನು ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡು ಮೇಲೆ ಗಾರ್ನಿಷ್ಗೆ ಹಾಕಿದ್ದೀನಿ. ನಿಮಗೇನಾದರೂ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.